ಮತ್ತು ಇಂಗ್ಲೆಂಡ್ ನಡುವಿನ ಮತ್ತೊಂದು ಮಹಾ ಕದನ ಶುರುವಾಗಿದೆ. T20 ಸರಣಿಯನ್ನ 4-1 ಅಂತರದಲ್ಲಿ ಗೆದ್ದು ಬೀಗಿದ್ದಂತ ಭಾರತ ಇದೀಗ ಏಕದಿನ ಸರಣಿಯನ್ನು ಕೂಡ ಕೈವಶ ಮಾಡಿಕೊಳ್ಳೋ ಲೆಕ್ಕಾಚಾರದಲ್ಲಿದೆ. ಬಟ್ ಮೊದಲನೇ ಪಂದ್ಯಕ್ಕೆ ಬಿಸಿಸಿಐ ಅಖಾಡಕ್ಕೆ ಇಳಿಸಿರುವಂತಹ ಪ್ಲೇಯಿಂಗ್ 11 ಅಚ್ಚರಿ ಮೂಡಿಸಿದೆ. ಕಿಂಗ್ ವಿರಾಟ್ ಕೊಹ್ಲಿ ಪ್ಲೇಯಿಂಗ್ 11 ನಿಂದ ಹೊರಬಿದ್ದಿದ್ದಾರೆ. ಹಾಗಾದ್ರೆ ಕೊಹ್ಲಿ ಯಾಕೆ ಈ ಮ್ಯಾಚ್ ಅನ್ನ ಆಡ್ತಾ ಇಲ್ಲ? ಇಂಜುರಿ ನೆಪವೋ ಅಥವಾ ಡ್ರಾಪ್ ಮಾಡಿದ್ರೋ? ಮುಂದಿನ ಪಂದ್ಯಗಳಿಗೆ ಕಮ್ಬ್ಯಾಕ್ ಮಾಡ್ತಾರಾ ಅಥವಾ ಇಲ್ವಾ? ಚಾಂಪಿಯನ್ಸ್ ಟ್ರೋಫಿಯನ್ನ ಆಡಲ್ವಾ? ಈ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಿದೆ. ಮೊದಲನೇ ಪಂದ್ಯ ನಾಗ್ಪುರದಲ್ಲಿ ನಡೀತಾ ಇದೆ. ಸುಮಾರು 200 ದಿನಗಳ ನಂತರ ಭಾರತ ಏಕದಿನ ಪಂದ್ಯವನ್ನು ಆಡ್ತಾ ಇದೆ. ಮೊದಲನೇ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು. ಟಾಸ್ ಸೋತಂತ ರೋಹಿತ್ ಶರ್ಮಾ ಟಾಸ್ ಗೆದ್ದಿದ್ರೆ ನಾವು ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಿದ್ವಿ ಎಂದಿದ್ದಾರೆ. ಇನ್ನು ಟೀಂ ಇಂಡಿಯಾ ಪರ ಇಬ್ಬರು ಯಂಗ್ಸ್ಟರ್ಸ್ ಈ ಪಂದ್ಯದ ಮೂಲಕ ODIಗೆ ಪದಾರ್ಪಣೆ ಮಾಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಹಾಗೆ ಬೌಲರ್ ಹರ್ಷಿತ್ ರಾಣಾ ಇಬ್ರು ಕೂಡ ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಟ್ ತಂಡದಿಂದ ವಿರಾಟ್ ಕೊಹ್ಲಿ ಹೊರಬಿದ್ದಿದ್ದಾರೆ. ಕಾರಣ ಏನು ಅನ್ನೋದನ್ನ ಹೇಳ್ತೇನೆ. ಮೊದಲು ಪ್ಲೇಯಿಂಗ್ 11 ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, KL ರಾಹುಲ್, ರವೀಂದ್ರ ಜಡೇಜಾ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ ಹೀಗೆ 11 ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇಂಜುರಿ ಸಮಸ್ಯೆಯಿಂದಾಗಿ ಹೊರ ಉಳಿದ ವಿರಾಟ್ ಕೊಹ್ಲಿ. ಪ್ಲೇಯಿಂಗ್ 11 ಅನೌನ್ಸ್ ಆಗೋಕ್ಕೂ ಮುನ್ನ ಯಾರೊಬ್ಬರಿಗೂ ಕೂಡ ವಿರಾಟ್ ಕೊಹ್ಲಿ ಈ ಮ್ಯಾಚ್ ಅನ್ನ ಆಡಲ್ಲ ಅಂತ ಅನ್ಕೊಂಡಿರ್ಲೇ ಇಲ್ಲ. ಯಾಕಂದ್ರೆ ಕಳೆದ 3 ದಿನಗಳಿಂದ ಕೂಡ ವಿರಾಟ್ ಕೊಹ್ಲಿ ನಾಗ್ಪುರದ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಬಟ್ ಇವತ್ತಿನ ಪಂದ್ಯ ಆಡ್ತಿಲ್ಲ ಎಂದಾಗ ಫ್ಯಾನ್ಸ್ ನಿಜಕ್ಕೂ ಕೂಡ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಮುಂಬರುವ ICC ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಒಂದು ರೀತಿಯ ಅಭ್ಯಾಸ ಸರಣಿ ಎನಿಸಿಕೊಂಡಿರುವಂತ ಈ 3 ಪಂದ್ಯಗಳ ಸರಣಿ ಎರಡೂ ತಂಡಗಳ ಪಾಲಿಗೆ ಸಾಕಷ್ಟು ಮಹತ್ವದ್ದಾಗಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿದಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಇಂಗ್ಲೆಂಡ್ ಏಕದಿನ ಸರಣಿಯಲ್ಲಿ ದೊಡ್ಡ ಇನ್ನಿಂಗ್ಸ್ ಆಡೋ ಮೂಲಕ ಫಾರ್ಮ್ಗೆ ಮರಳೋಕೆ ಚಾನ್ಸ್ ಸಿಕ್ಕಿತ್ತು. ಆದ್ರೆ ಟಾಸ್ ವೇಳೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮೊದಲ ಏಕದಿನ ಪಂದ್ಯಕ್ಕೆ ದುರದೃಷ್ಟವಶಾತ್ ವಿರಾಟ್ ಕೊಹ್ಲಿ ಆಡ್ತಾ ಇಲ್ಲ ಅಂತ ತಿಳಿಸಿದ್ರು. ಬಲ ಮೊಣಕಾಲಿನ ಗಾಯಕ್ಕೆ ಒಳಗಾಗಿರುವಂತ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಎದುರಿನ ಮೊದಲ ಪಂದ್ಯಕ್ಕೆ ಅಲಭ್ಯರಾಗಿದ್ದಾರೆ ಎಂದು ರೋಹಿತ್ ಶರ್ಮಾ ಹೇಳಿದ್ರು. ಈ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಬದಲಿಗೆ ಯಶಸ್ವಿ ಜೈಸ್ವಾಲ್ ಭಾರತ ಏಕದಿನ ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ವೇಗದ ಬೌಲರ್ ಆಗಿರುವಂತಹ ಹರ್ಷಿತ್ ರಾಣಾ ಕೂಡ ಏಕದಿನ ಕ್ರಿಕೆಟ್ ಮಾದರಿಗೆ ಪದಾರ್ಪಣೆ ಮಾಡಿದ್ದಾರೆ. ಮುಂದಿನ ಪಂದ್ಯದ ವೇಳೆಗೆ ಕಮ್ ಬ್ಯಾಕ್ ಮಾಡ್ತಾರಾ? ಇನ್ನು ಪ್ರಾಕ್ಟೀಸ್ ನಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಂಡಿದ್ದಂತ ವಿರಾಟ್ ಕೊಹ್ಲಿ ಕೊನೆ ಗಳಿಗೆಯಲ್ಲಿ ಪಂದ್ಯದಿಂದ ಹೊರಬಿದ್ದಿದ್ದಾರೆ. ಇದು ಅಭಿಮಾನಿಗಳಿಗೂ ಕೂಡ ಶಾಕಿಂಗ್ ವಿಚಾರನೇ ಆಗಿದೆ. ಆದ್ರೆ ಕೊಹ್ಲಿ ಅವರ ಗಾಯದ ಪ್ರಮಾಣದ ಬಗ್ಗೆ ತಂಡದ ಮ್ಯಾನೇಜ್ಮೆಂಟ್ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಕೊಹ್ಲಿ ಇಂಗ್ಲೆಂಡ್ ವಿರುದ್ಧ ಪವರ್ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಈ ಹಿಂದಿನ ರೆಕಾರ್ಡ್ಸ್ ಕೂಡ ಅದನ್ನೇ ಹೇಳಿತ್ತು. ಇತ್ತೀಚಿನ ಟೆಸ್ಟ್ ಪಂದ್ಯಗಳಲ್ಲಿ ಕೊಹ್ಲಿ ಫಾರ್ಮ್ ಕಳ್ಕೊಂಡಿದ್ರು ಕೂಡ ಏಕದಿನ ಮಾದರಿಯಲ್ಲಿ ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಇದೇ ಕಾರಣಕ್ಕೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ರನ್ ಗಳಿಸೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇತ್ತು. ಅದೇ ಪ್ಲೇಯಿಂಗ್ 11 ನಲ್ಲಿ ಆಡ್ತಾನೇ ಇಲ್ಲ. ಇನ್ನು ಭಾರತ ಪರ ಇದುವರೆಗೆ ವಿರಾಟ್ ಕೊಹ್ಲಿ 295 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 13,906 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರೇಜ್ 58 ಇದೆ. ಸೊ ಮುಂದಿನ ಪಂದ್ಯದ ವೇಳೆಗೆ ಕಣಕ್ಕಿಳಿದ್ರೆ ಅದ್ಭುತವಾಗಿ ಕಂಬ್ಯಾಕ್ ಮಾಡಬಹುದು ಅನ್ನೋ ನಿರೀಕ್ಷೆ ಈಗ ಇಟ್ಕೊಳ್ಳಲಾಗಿದೆ. ರಾಹುಲ್ ವರ್ಸಸ್ ಪಂತ್, ಕೊನೆಗೂ ಅನುಭವಕ್ಕೆ ಮಣೆ. ಇನ್ನು KL ರಾಹುಲ್ ಮತ್ತು ರಿಷಬ್ ಪಂತ್ ನಡುವೆ ಯಾರಿಗೆ ವಿಕೆಟ್ ಕೀಪರ್ ಬ್ಯಾಟರ್ ಚಾನ್ಸ್ ಸಿಗುತ್ತೆ ಅನ್ನೋದೇ ಭಾರಿ ಕುತೂಹಲ ಮೂಡಿಸಿತ್ತು. ಕೊನೆಗೂ ಕನ್ನಡಿಗ KL ರಾಹುಲ್ಗೆ ಮಣೆ ಹಾಕಲಾಗಿದೆ. ಇದಕ್ಕೆ ಕಾರಣ ಕೂಡ ಇದೆ. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗಿರುವಂತ KL ರಾಹುಲ್ ಕೂಡ ಚಾನ್ಸ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದು ಮಿಡಲ್ ಆರ್ಡರ್ ಸ್ಟ್ರೆಂತ್ ಅನ್ನ ಹೆಚ್ಚಿಸೋಕೆ ನೆರವಾಗ್ತಾರೆ. ಈವರೆಗೂ ಕೂಡ 77 ODI ಮ್ಯಾಚಸ್ ಅನ್ನ ಆಡಿರುವಂತ KL ರಾಹುಲ್ 2851 ರನ್ಗಳನ್ನ ಬಾರಿಸಿದ್ದಾರೆ. ಅವರ ಅವರೇಜ್ 49 ಇದೆ. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ. ಹಾಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ರಿಷಬ್ ಪಂತ್ ಕೂಡ ಇಂಗ್ಲೆಂಡ್ ಸರಣಿಗೆ ಆಯ್ಕೆಯಾಗಿದ್ದಾರೆ. ಆದ್ರೆ ಮೊದಲ ಪಂದ್ಯದಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಏಕದಿನ ಮಾದರಿಯ ಅವರ ಪರ್ಫಾರ್ಮೆನ್ಸ್. ಏಕದಿನ ಫಾರ್ಮೆಟ್ ನಲ್ಲಿ ಪಂತ್ ಈವರೆಗೆ 31 ಪಂದ್ಯಗಳನ್ನಷ್ಟೇ ಆಡಿದ್ದಾರೆ. ಇದರಲ್ಲಿ 871 ರನ್ ಕಲೆ ಹಾಕಿದ್ದಾರೆ. ಅವರ ಅವರೇಜ್ 34 ಇದೆ. ಇದನ್ನ ಕಂಪೇರ್ ಮಾಡಿದ್ರೆ ಪಂತ್ಗಿಂತ ರಾಹುಲ್ 100 ಪಟ್ಟು ಬೆಟರ್ ಅನ್ನೋ ಕಾರಣಕ್ಕೆ BCCI ಇಂದಿನ ಪಂದ್ಯದಲ್ಲಿ KL ರಾಹುಲ್ ರನ್ನೇ ಕಣಕ್ಕಿಳಿಸಿದೆ.
ಹರ್ಷದೀಪ್ ಹೊರಗಿಟ್ಟು ರಾಣಾಗೆ ಚಾನ್ಸ್ ಕೊಟ್ಟ ಬಿಸಿಸಿಐ. ಇನ್ನು ಪಂದ್ಯದ ಆರಂಭಕ್ಕೂ ಮುನ್ನ ಬೌಲರ್ಗಳಲ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿರುವಂತ ಹರ್ಷದೀಪ್ ಸಿಂಗ್ ಅವರು ಮೊಹಮ್ಮದ್ ಶಮಿ ಅವರೊಂದಿಗೆ ಕಾಣಿಸಿಕೊಳ್ಳಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆನ ಮಾಡಿದ್ರು. ಆದರೆ ಹರ್ಷದೀಪ್ ಅವರನ್ನ ಹೊರಗಿಟ್ಟು ಹರ್ಷಿತ್ ರಾಣಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ವೇಗದ ಬೌಲಿಂಗ್ ವಿಭಾಗದಲ್ಲಿ ಶಮಿ ಮತ್ತು ರಾಣಾ ಅವರಿಗೆ ಹಾರ್ದಿಕ್ ಪಾಂಡ್ಯ ಸಾಥ್ ನೀಡಲಿದ್ದಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ T20 ಹೀರೋ ಆಗಿದ್ದಂತ ವರುಣ್ ಚಕ್ರವರ್ತಿ ಅವರು ತಂಡದಲ್ಲಿ ಸ್ಥಾನ ಪಡೆಯುವಂತ ನಿರೀಕ್ಷೆಯಲ್ಲಿದ್ರು. ಆದರೆ ಮ್ಯಾನೇಜ್ಮೆಂಟ್ ಮೊದಲ ಪಂದ್ಯದಲ್ಲಿ ಅನುಭವಿ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರನ್ನೇ ಕಣಕ್ಕಿಳಿಸಿದೆ. ರನ್ನಲ್ಲಿ ದುಬಾರಿಯಾದ್ರೂ ವಿಕೆಟ್ ಕಿತ್ತ ರಾಣಾ. ಇನ್ನು ಭಾರತ ಪರ ಏಕದಿನ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಡೆಬ್ಯೂ ಮಾಡಿದಂತ ಹರ್ಷಿತ್ ರಾಣಾ ಆರಂಭದಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಆದರೆ ಆ ನಂತರದಲ್ಲಿ ಒಂದೇ ಓವರ್ನಲ್ಲಿ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ಪರ ಓಪನರ್ಸ್ 75 ರನ್ಗಳ ಜೊತೆಯಾಟ ನೀಡಿದ್ರು. ಆರಂಭಿಕರಾದಂತ ಬೆನ್ ಡಕೆಟ್ ಮತ್ತು ಫಿಲ್ಸಾಟ್ ಹೊಡಿಬಡಿ ಆಟದ ಮೂಲಕ ಕೇವಲ 9 ಓವರ್ಗಳಲ್ಲಿ 75 ರನ್ಗಳ ಗಡಿ ದಾಟಿಸಿದ್ರು. ಆದರೆ 9ನೇ ಓವರ್ನಲ್ಲಿ ದಾಳಿಗಿಳಿದಂತ ಹಾರ್ದಿಕ್ ಪಾಂಡ್ಯ ಫಿಲ್ಸಾಲ್ಟ್ ರನ್ನ ಪೆವಿಲಿಯನ್ ಆದಿ ತೋರಿಸಿದ್ರು. ಅದಾದ ಬಳಿಕ ಆರಂಭದಲ್ಲಿ ದುಬಾರಿಯಾಗಿದ್ದಂತ ಹರ್ಷಿತ್ ರಾಣಾ ಇನ್ನಿಂಗ್ಸ್ನ 10ನೇ ಓವರ್ನಲ್ಲಿ ಪ್ರಮುಖ 2 ವಿಕೆಟ್ಗಳನ್ನ ಉರುಳಿಸಿದ್ರು. ಇಂಗ್ಲೆಂಡ್ ತಂಡಕ್ಕೆ ಒಂದೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಆಘಾತ ನೀಡಿದ್ರು. ರಾಣಾಗೆ ಒಂದೇ ಓವರ್ನಲ್ಲಿ 2 ವಿಕೆಟ್. ಇನ್ನಿಂಗ್ಸ್ನ ಆರಂಭದಲ್ಲಿ ಧಾರಾಳವಾಗಿ ರನ್ ಬಿಟ್ಟುಕೊಟ್ಟಿದ್ದಂತ ರಾಣಾ ಆ ಬಳಿಕ ಲಯವನ್ನ ಕಂಡುಕೊಂಡ್ರು. ಇನ್ನಿಂಗ್ಸ್ನ 10ನೇ ಓವರ್ ಮಾಡೋಕೆ ಬಂದಂತ ರಾಣಾ 3ನೇ ಎಸೆತದಲ್ಲಿ ಬೆನ್ ಡಕೆಟ್ ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ್ರು. ರಾಣಾ ಎಸೆದಂತ ಶಾರ್ಟ್ ಬಾಲ್ ಅನ್ನ ಡಕೆಟ್ ಮಿಡ್ ವಿಕೆಟ್ ಮೇಲೆ ಆಡಿದ್ರು. ಈ ವೇಳೆ ಅಲ್ಲೇ ನಿಂತಿದ್ದಂತ ಯಶಸ್ವಿ ಜೈಸ್ವಾಲ್ ಹಿಂದಕ್ಕೆ ಓಡಿ ಗಾಳಿಯಲ್ಲಿ ಜಿಗಿದು ಅದ್ಭುತವಾಗಿ ಕ್ಯಾಚ್ ಅನ್ನ ಹಿಡ್ಕೊಂಡ್ರು. ಜೈಸ್ವಾಲ್ ಹಿಡಿದ ಈ ಕ್ಯಾಚ್ಗೆ ನಾಯಕ ರೋಹಿತ್ ಶರ್ಮಾ ಸೇರಿದಂತೆ ತಂಡದ ಎಲ್ಲ ಆಟಗಾರರು ಕೂಡ ಶಹಬಾಸ್ ಹೇಳಿದ್ರು. ಇನ್ನು ಇದೇ ಓವರ್ನ ಕೊನೆಯ ಎಸೆತದಲ್ಲಿ ರಾಣಾ 4ನೇ ಕ್ರಮಾಂಕದಲ್ಲಿ ಬಂದಿದ್ದಂತ ಹ್ಯಾರಿ ಬ್ರೂಕ್ ರನ್ನ ಶೂನ್ಯಕ್ಕೆ ಅಂದ್ರೆ ಡಕೌಟ್ ಮಾಡುವಲ್ಲಿ ಯಶಸ್ವಿಯಾದ್ರು. ಈ ಮೂಲಕ ಇಂಗ್ಲೆಂಡ್ಗೆ ಒಂದೇ ಓವರ್ನಲ್ಲಿ ಡಬಲ್ ಶಾಕ್ ಕೊಟ್ರು. T20 ಯಂತೆಯೇ ಏಕದಿನ ಸರಣಿಯನ್ನು ಗೆಲ್ಲುತ್ತಾ ಭಾರತ. ಇನ್ನು ಇಂಗ್ಲೆಂಡ್ ತಂಡ ಭಾರತದಲ್ಲಿ 41 ವರ್ಷಗಳ ಬಳಿಕ ಏಕದಿನ ಸರಣಿ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಇಂಗ್ಲೆಂಡ್ ತಂಡ 1984-85ರಲ್ಲಿ ಭಾರತದಲ್ಲಿ ನಡೆದಂತ ಸರಣಿಯಲ್ಲಿ 4-1 ಅಂತರದಲ್ಲಿ ಗೆಲುವನ್ನ ಸಾಧಿಸಿತ್ತು. ಆ ಬಳಿಕ ಒಮ್ಮೆಯೂ ಏಕದಿನ ಸರಣಿಯನ್ನ ಗೆದ್ದುಕೊಂಡಿಲ್ಲ. ಕೊನೆ ಸಲ 2020-21ರಲ್ಲಿ ಉಭಯ ತಂಡಗಳ ನಡುವೆ ಭಾರತದಲ್ಲಿ ಸರಣಿ ನಡೆದಿತ್ತು. ಭಾರತ ಈ ವೇಳೆ 2-1 ಅಂತರದಲ್ಲಿ ಜಯ ಕಂಡಿತ್ತು. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಈವರೆಗೆ 107 ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ವೇಳೆ ಟೀಂ ಇಂಡಿಯಾ 58 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿದೆ. ಹಾಗೆ ಇಂಗ್ಲೆಂಡ್ ತಂಡ 44 ಮ್ಯಾಚ್ಗಳಲ್ಲಿ ಗೆದ್ದು ಬೀಗಿದೆ. ಇನ್ನು 3 ಪಂದ್ಯಗಳು ಕಾರಣಾಂತರಗಳಿಂದ ರದ್ದಾಗಿವೆ. ಇನ್ನು 2 ಪಂದ್ಯಗಳು ಟೈನಲ್ಲಿ ಅಂತ್ಯಗೊಂಡಿವೆ. ಈ ಅಂಕಿಅಂಶಗಳ ಪ್ರಕಾರ ಇಂಗ್ಲೆಂಡ್ ವಿರುದ್ಧ ಭಾರತ ಏಕದಿನ ಕ್ರಿಕೆಟ್ನಲ್ಲಿ ಮೇಲುಗೈ ಸಾಧಿಸಿದೆ. ಅಲ್ಲದೆ ಕಳೆದ T20 ಸರಣಿಯಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಪಾರುಪತ್ಯ ಮೆರೆದಿತ್ತು. ಇದೇ ಕಾರಣಕ್ಕೆ ಈ ಸರಣಿಯಲ್ಲೂ ಕೂಡ ಭಾರತ ಗೆಲ್ಲುವ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ನಮಸ್ಕಾರ.